ಈ ಸ್ಯಾಂಡ್ವಿಚಲ್ಲಿ ಎಗ್ ಆಡ್ ಆಗಲ್ಲ, ಯಾಕಂದರೆ ನಾವೊಂದು 70% ಅಷ್ಟೇ ಕುಕ್ ಮಾಡಿರ್ತೀವಿ. ಇಟ್ ವಿಲ್ ಬಿ ಆಲ್ ಕ್ರೀಮಿ, ಅಂದರೆ ಕ್ರೀಮಿ ಟೆಕ್ಸ್ಚರ್ ಇರುತ್ತೆ. ಎಷ್ಟೊತ್ತಿಗೆ ಬೇಕಾದ್ರೂ ತಿನ್ಬೋದು, ಎನಿವೇರ್ ಎನಿ ಟೈಮ್. ಒಂದು ಎನರ್ಜಿ ಪ್ಯಾಕ್ ಸ್ಯಾಂಡ್ವಿಚ್ ಇದು. ವಾವ್, ಸೂಪರ್. ಎಲ್ಲರಿಗೂ ನಮಸ್ತೆ, ನಾನು ನಿಮ್ಮ ಮ್ಯೂಟೆಂಟ್ ರಘು ಅಂಡ್ ವೆಲ್ಕಮ್ ಟು ಮ್ಯೂಟೆಂಟ್ ಶೆಫ್. ಇವತ್ತು ಒಂದು ಬ್ಯೂಟಿಫುಲ್ ಎಗ್ ರೆಸಿಪಿ ಮಾಡ್ತಾ ಇದ್ದೀನಿ. ಇಟ್ಸ್ ಕಾಲ್ಡ್ ಕ್ರೀಮಿ ಎಗ್ ಸ್ಯಾಂಡ್ವಿಚ್. ಇದು ನಮ್ಮ ಮಗಂಗೆ ತುಂಬಾನೇ ಇಷ್ಟ, ಯಾಕೆಂದ್ರೆ ಮುಂಚೆ ಎಲ್ಲ ಸ್ಯಾಂಡ್ವಿಚ್ ಮಾಡಿ ಕೊಡ್ತಾ ಇದ್ರು ನಮ್ಮ ಮನೆಯಲ್ಲಿ. ಆ್ಯಂಡ್ ಮಧ್ಯಾಹ್ನ ಅಷ್ಟರಲ್ಲೇ ಅದು ತುಂಬಾ ಗಟ್ಟಿ ಆಗೋಗೋದು. ಸ್ಯಾಂಡ್ವಿಚ್ ತಿನ್ನುವಾಗ ಎಗ್ಗೆಲ್ಲ ಕೆಳಗಡೆ ಉದ್ದೋಗೋದು. ಸೊ ಅವಾಗ ನನ್ಗೊಂದು ಐಡಿಯಾ ಬಂತು, ಇದಕ್ಕೆ ಸ್ವಲ್ಪ ಪನ್ನೀರು ಮತ್ತೆ ಚೀಸ್ ಎಲ್ಲ ಸೇರಿಸಿದ್ರೆ ಒಂದು ಕ್ರೀಮಿ ಟೆಕ್ಸ್ಚರ್ ಬರುತ್ತೆ. ಆ್ಯಂಡ್ ಇಡೀ ದಿವಸ ಇಟ್ಟರು ಆ ಒಂದು ಫ್ಲಫಿನೆಸ್ ಇರುತ್ತೆ ಆ್ಯಂಡ್ ತಿನ್ನುವಾಗ ತುಂಬಾ ಟೇಸ್ಟ್ ಕೂಡ ಬರುತ್ತೆ ಅಂತ ಅದಕ್ಕೆ ಈ ರೆಸಿಪಿನ ಮಾಡಕ್ಕೆ ಸ್ಟಾರ್ಟ್ ಮಾಡಿದೆ. ಆ್ಯಂಡ್ ನಾನು ತುಂಬ ಸತಿ ತಿಂದಿದ್ದೀನಿ. ಕ್ವಿಕ್ ರೆಸಿಪಿ, ಯಾಕೆಂದರೆ ನಾನು ಒಂದು 10-15 ಇಯರ್ಸ್ IT ಜಾಬಲ್ಲಿದ್ದೆ. ಆ್ಯಂಡ್ ಬೆಳಗ್ಗೆ ಹೊತ್ತು ನನಗೆ ಜಾಸ್ತಿ ಟೈಮ್ ಸಿಗ್ತಾ ಇರಲಿಲ್ಲ. ನಂಗೆ ಸಿಗ್ತಾ ಇದ್ದಿದ್ದೆ ಒಂದು 10 to 15 ಮಿನಿಟ್ ಬ್ರೇಕ್ಫಾಸ್ಟ್ ತಿನ್ನೋಕ್ಕೆ. ಆ್ಯಂಡ್ ಕ್ವಿಕ್ ಆಗಿ ಇದನ್ನ ಮಾಡ್ಕೊತಾ ಇದ್ದೆ. ಆ್ಯಂಡ್ ಅವರ್ ಫೇವ್ರೆಟ್ ಪೊಟ್ಯಾಟೊ ಎಗ್ ಅಂತೂ ಫುಲ್ ವೈರಲ್ ಆಗಿದೆ ರೆಸಿಪಿ, ಅದನ್ನು ಮಾಡ್ಕೊತಾ ಇದ್ದೆ. ಸೊ ಈ ಥರ ತುಂಬ ರೆಸಿಪಿಗಳು ಎಗ್ಗಲ್ಲಿ ಮಾಡ್ಕೊಂಡು ತಿಂತಾ ಇದ್ದೆ ನಾನು. ಬ್ರೇಕ್ಫಾಸ್ಟ್ಗಂತೂ ಇದು ಅಮೇಝಿಂಗ್ ಆಗಿರುತ್ತೆ, ಯಾಕಂದರೆ ಫುಲ್ ಎನರ್ಜಿ, ಫುಲ್ ಪ್ರೋಟೀನ್. ಚೀಸ್ ಹಾಕ್ತೀನಿ, ಪನ್ನೀರ್ ಹಾಕ್ತೀನಿ, ಆ್ಯಂಡ್ ಎಗ್ಸ್ ಇರುತ್ತೆ, ಆ್ಯಂಡ್ ವೀಟ್ ಬ್ರೆಡ್ ಯೂಸ್ ಮಾಡ್ತೀನಿ. ಇಟ್ ವಿಲ್ ಬಿ ಅಮೇಝಿಂಗ್. ಸೀರಿಯಸ್ ಆಗಿ ಹೇಳ್ತೀನಿ, ನೀವು ಇದನ್ನ ಬ್ರೇಕ್ಫಾಸ್ಟ್ ತಿನ್ಕೊಂಡು ಹೋದ್ರೆ ಫುಲ್ ಡೇ ಎನರ್ಜಿ ಇರುತ್ತೆ. ಯಾಕೆಂದರೆ ನಾವು ಮನೆಯಲ್ಲಿ ರೆಗ್ಯುಲರ್ ಬ್ರೇಕ್ಫಾಸ್ಟೇ ಯಾವಾಗೂ ತಿಂತಾ ಇರ್ತೀವಿ. ಇಲ್ಲ ದೋಸೆ, ಇಡ್ಲಿ, ಚಿತ್ರಾನ್ನ, ಈ ಥರ ಒಂದು ರೈಸ್ ಐಟಮ್ಮೇ ಜಾಸ್ತಿ ತಿನ್ನೋದು. ಆ್ಯಂಡ್ ಮಧ್ಯಾಹ್ನ ಅಷ್ಟರಲ್ಲೇ ನಮಗೆ ಫುಲ್ ಎನರ್ಜಿ ಹೋಗ್ಬಿಡುತ್ತೆ ಆ್ಯಂಡ್ ಲತಾರ್ಜಿಕ್ ಫೀಲಿಂಗು. ಸೊ ಇದೆಲ್ಲ ನಿಮಗೆ ಬರಬಾರ್ದು ಅಂದರೆ ಒಳ್ಳೆ ಬ್ರೇಕ್ಫಾಸ್ಟು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸೊ ಬನ್ನಿ, ಇವತ್ತು ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಕ್ರೀಮಿ ಎಗ್ ಸ್ಯಾಂಡ್ವಿಚ್. ಓಕೆ, ಇಂಗ್ರೀಡಿಯೆಂಟ್ಸ್ನ ತೋರಿಸ್ತೀನಿ. ಮೊದಲನೇದಾಗಿ ನಾನು ಎಗ್ಸ್ ಯೂಸ್ ಮಾಡ್ತಾ ಇದ್ದೀನಿ, ಸ್ಪೆಷಲಿ ಬ್ರೌನ್ ಎಗ್. ಯಾಕಂದರೆ ನಾಟಿ ಮೊಟ್ಟೆ ತುಂಬ ಒಳ್ಳೆಯದು. ನಾನು ವೈಟ್ ಮೊಟ್ಟೆ ಜಾಸ್ತಿ ತಿನ್ನಲ್ಲ, ಯಾಕಂದರೆ ತುಂಬ ಸ್ಮೆಲ್ ಇರುತ್ತೆ. ಸೊ ಒಳ್ಳೆ ಕಡೆ ಈ ನಾಟಿ ಮೊಟ್ಟೆನ ತರಿಸ್ತೀನಿ ಆ್ಯಂಡ್ ತುಂಬ ಟೇಸ್ಟಿ ಕೂಡ ಇರುತ್ತೆ. ಸೊ ಮೇನ್ ಇಂಗ್ರೀಡಿಯೆಂಟ್ಸ್ ಬಂದು ಎಗ್ಸು. ಅದಾದಮೇಲೆ ವೀಟ್ ಬ್ರೆಡ್ ಯೂಸ್ ಮಾಡ್ತಾ ಇದ್ದೀನಿ. ಆದಷ್ಟು ವೈಟ್ ಬ್ರೆಡ್ ಯೂಸ್ ಮಾಡೋದನ್ನ ಅವಾಯ್ಡ್ ಮಾಡಿ, ಯಾಕೆಂದ್ರೆ ಅದು ಮೈದಾದಲ್ಲಿ ಮಾಡಿರ್ತಾರೆ. ರೆಕಮೆಂಡ್ ಮಾಡಲ್ಲ, ಬಟ್ ಈ ರೆಸಿಪಿನ ಬ್ರೆಡ್ ಅಲ್ಲೇ ತಿನ್ಬೇಕು. ಅಂಡ್ ಚಿಕ್ಕ ಮಕ್ಳಿಗಂತೂ ಇದು ತುಂಬಾ ಎಂಜಾಯ್ ಮಾಡ್ತಾರೆ. ಸೊ ವೀಟ್ ಬ್ರೆಡ್ ತಗೊಂಡಿದ್ದೀನಿ. ಅದಾದ್ಮೇಲೆ ಸ್ವಲ್ಪ ಗ್ರೀನ್ ಚಿಲ್ಲೀಸ್ ತಗೊಂಡಿದ್ದೀನಿ. ಅಂಡ್ ಗಾರ್ನಿಶ್ ಮಾಡೋಕ್ಕೆ ಸ್ವಲ್ಪ ಕೊರಿಯಾಂಡರ್ ಲೀಫ್, ಕೊತ್ತಂಬರಿ ಸೊಪ್ಪು ತಗೊಂಡಿದ್ದೀನಿ. ಅಂಡ್ ಒಂದು 50 ಗ್ರಾಮ್ಸ್ ಪನ್ನೀರ್ ಕೂಡ ತಗೊಂಡಿದ್ದೀನಿ, ಯಾಕೆಂದ್ರೆ ಇದು ಟೇಸ್ಟ್ ಎನ್ಹಾನ್ಸ್ ಮಾಡುತ್ತೆ. ಅದಾದಮೇಲೆ ಸಾಲ್ಟು ಆ್ಯಂಡ್ ಫೈನಲಿ ಚೀಸ್ ಸ್ಲೈಸ್ ಕೂಡ ಯೂಸ್ ಮಾಡ್ತಾ ಇದ್ದೀನಿ, ಯಾಕೆಂದರೆ ಚೀಸಿಂದನೇ ಆ ಕ್ರೀಮಿ ಟೆಕ್ಸ್ಚರ್ ಬರೋದು ಎಗ್ಗಲ್ಲಿ. ಬನ್ನಿ ಗ್ಯಾಸ್ ಆನ್ ಮಾಡೋಣ. ಇದು ಹೊಸ ಸೆಟಪ್ಪು, ಭಯಂಕರ ಪವರ್ಫುಲ್ ಇದೆ. ನೋಡಿ ಹೆಂಗೆ ಬರುತ್ತೆ. ಅಡ್ಜಸ್ಟ್ ಮಾಡ್ಕೊಳ್ಳೋಣ, ತಡೀರಿ ಸ್ವಲ್ಪ ಮೀಡಿಯಮ್ ಆಗಿ. ಆ್ಯಂಡ್ ಈ ರೆಸಿಪಿ ಇದೆಯಲ್ಲ, ತುಂಬ ಒಂದು ಲೋ ಫ್ಲೇಮಲ್ಲಿ ಮಾಡಬೇಕು. ಹೈ ಫ್ಲೇಮಲ್ಲಿ ಮಾಡಿದ್ರೆ ಈ ಎಗ್ ತುಂಬ ಬೆಂದೋಗುತ್ತೆ ಆ್ಯಂಡ್ ನಿಮ್ಗೆ ಆ ಕ್ರೀಮಿ ಟೆಕ್ಸ್ಚರ್ ಬರೋದೇ ಇಲ್ಲ. ಸೊ ಲೋ ಫ್ಲೇಮಲ್ಲಿ ಮಾಡ್ತಾ ಇದ್ದೀನಿ ನಾನು. ಎಷ್ಟು ಲೋ ಆಗುತ್ತೋ ಅಷ್ಟು ಲೋ ಮಾಡ್ಕೊಳ್ಳಿ. ಹಂಚಿಡ್ತಾ ಇದ್ದೀನಿ. ಸ್ವಲ್ಪ ಬಿಸಿ ಆಗಲಿ. ಹಂಚು ಬಿಸಿ ಆಗ್ತಾ ಇದೆ. ಫಸ್ಟು ಒಂದು ಸ್ವಲ್ಪ ಆಯಿಲ್ ಹಾಕೊತೀನಿ ಇದಕ್ಕೆ ನಾನು ಲೈಟಾಗಿ. ಇದಕ್ಕೆ ನೀವು ಬಟರ್ ಕೂಡ ಯೂಸ್ ಮಾಡ್ಬೋದು. ಬಟರ್ ಯೂಸ್ ಮಾಡಿದ್ರೆ ಇನ್ನೂ ಜಾಸ್ತಿ ಟೇಸ್ಟ್ ಇರುತ್ತೆ. ಸ್ವಲ್ಪ ಆಯಿಲ್ ಹಾಕೊತೀನಿ. ಹಂಚು ಸ್ವಲ್ಪ ಬಿಸಿ ಆಗಲಿ. ಸೊ ಅದು ಮುಂಚೆ ನಾನು ಗ್ರೀನ್ ಚಿಲ್ಲೀಸ್ ಮತ್ತು ಕೊತ್ತಂಬರಿನ ನೀಟಾಗಿ ಕಟ್ ಮಾಡ್ಕೊಂಡ್ಬಿಡ್ತೀನಿ. ಫೈನ್ಲಿ ಚಾಪ್ಡ್ ಇದ್ದರೆ ತುಂಬ ಒಳ್ಳೆಯದು. ಎಷ್ಟು ಫೈನ್ ಚಾಪ್ ಮಾಡ್ತಿರೋ ಗ್ರೀನ್ ಚಿಲ್ಲಿನ ಅಷ್ಟು ಚೆನ್ನಾಗಿರುತ್ತೆ. ನೋಡಿ, ಚಿಕ್ಕ ಚಿಕ್ಕದಾಗಿ ಮಾಡ್ಕೊಳ್ಳಿ. ನೀವು ಗ್ರೀನ್ ಚಿಲ್ಲಿನ ಹಾಕ್ದೇನೂ ಇರ್ಬೋದು. ನಮ್ಮ ಮಗಂಗೆ ಗ್ರೀನ್ ಚಿಲ್ಲೀಸ್ ತುಂಬ ಇಷ್ಟ ಅಂತ ಗ್ರೀನ್ ಚಿಲ್ಲೀಸ್ ಹಾಕ್ತೀನಿ. ಆ್ಯಂಡ್ ಗ್ರೀನ್ ಚಿಲ್ಲೀಸ್ ಹಾಕಿದಾಗ ತುಂಬ ಫ್ಲೇವರ್ ಕೂಡ ಬರುತ್ತೆ. ಈ ಥರ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊತೀನಿ ನಾನು. ಇಷ್ಟು ಸಾಕು. ಕಟ್ ಮಾಡಿಕೊಂಡೆ ಗ್ರೀನ್ ಚಿಲ್ಲೀಸ್ನ. ಒಂದು ಸ್ವಲ್ಪ ಕೊತ್ತಂಬರಿ ಯೂಸ್ ಮಾಡ್ತೀನಿ. ಇದನ್ನು ಜಾಸ್ತಿ ಯೂಸ್ ಮಾಡಲ್ಲ, ತುಂಬ ಲೈಟಾಗಿ ಯೂಸ್ ಮಾಡ್ತಾ ಇದ್ದೀನಿ. ಇದನ್ನು ನೀಟಾಗಿ
ಫೈನ್ಲಿ ಚಾಪ್ ಮಾಡ್ಕೊಂಬಿಡೋಣ. ಎಷ್ಟು ಫೈನ್ ಚಾಪ್ ಮಾಡ್ಕೊತಿರೋ ನಿಮ್ಗೆ ಅಷ್ಟು ಟೇಸ್ಟ್ ಇರುತ್ತೆ, ಆಮೇಲೆ ಬಾಯಿಗೆ ಸಿಗಲ್ಲ. ಆದಷ್ಟು ಫೈನ್ ಚಾಪ್ ಮಾಡ್ಕೊ. ನೋಡಿ ಇದನ್ನು ಒಂಚೂರು ತೊಗೊಂಡೆ ನಾನು. ಅದಾದಮೇಲೆ ಚೀಸ್ ತೊಗೊಳ್ಳಿ. ಚೀಸ್ ತೊಗೊಂಡು ಎಷ್ಟು ಚಿಕ್ಕದಾಗಿರುತ್ತೋ ಅಷ್ಟು ಒಳ್ಳೆಯದು. ಚಿಕ್ಕ ಚಿಕ್ಕ ಕ್ಯೂಬ್ಸ್ ಥರ ಕಟ್ ಮಾಡ್ಕೊಂಡಿದ್ದೀನಿ. ಅದಾದಮೇಲೆ ಫೈನಲಿ ನಮ್ಮ ಪನ್ನೀರ್ ಕೂಡ ಎಷ್ಟು ಚಿಕ್ಕದಾಗುತ್ತೋ ಅಷ್ಟು ಚಿಕ್ಕದಾಗಿ ಕಟ್ ಮಾಡ್ಕೊಳ್ಳಿ. ಪನ್ನೀರ್ನ ಚಿಕ್ಕದಾಗಿ ಮತ್ತೆ ಕಟ್ ಮಾಡ್ಕೊತಾ ಇದ್ದೀನಿ. ಮತ್ತೆ ನೀವು ಯಾವುದೇ ಅಡುಗೆ ಮಾಡಿದ್ರು ಕಟ್ಟಿಂಗ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ನೋಡಿ ಈ ಥರ ಬರಬೇಕು. ಪನ್ನೀರ್ನ ಯಾವ ಥರ ಕಟ್ ಮಾಡ್ಕೊಂಡಿದ್ದೀನಿ ಈ ಥರ ನೀಟಾಗಿ ಬರಬೇಕು. ಸೊ ಪನ್ನೀರ್ ರೆಡಿ ಆಗಿದೆ, ಚೀಸ್ ಸ್ಲೈಸ್ ರೆಡಿ ಆಗಿದೆ, ಕೊರಿಯಾಂಡರ್ ಲೀವ್ಸ್ ರೆಡಿ ಆಗಿದೆ, ಆ್ಯಂಡ್ ನಮ್ಮ ಗ್ರೀನ್ ಚಿಲ್ಲಿ ಕೂಡ ರೆಡಿ ಆಗಿದೆ. ಲೈಟಾಗಿ ಫ್ರೈ ಮಾಡ್ಕೊಂಬಿಡಿ ನಿಮ್ಮ ವೀಟ್ ಬ್ರೆಡ್ನ ಬೋತ್ ದ ಸೈಡ್. ಒಳ್ಳೊಳ್ಳೆ ವೀಟ್ ಬ್ರೆಡ್ ಸಿಗುತ್ತೆ ಮಾರ್ಕೆಟಲ್ಲಿ. ಸೊ ಫೈಂಡ್ ಔಟ್ ಮಾಡಿ, ಗೂಗಲಲ್ಲಿ ಸರ್ಚ್ ಮಾಡಿ, ಗೆಟ್ ದ ಬೆಸ್ಟ್ ವೀಟ್ ಬ್ರೆಡ್. ಮೈದಾ ಬ್ರೆಡ್ ಅಂತೂ ಯೂಸ್ ಮಾಡೋಕ್ಕೆ ಹೋಗ್ಬೇಡಿ. ಇಟ್ಸ್ ವೆರಿ ಬ್ಯಾಡ್ ಫಾರ್ ಚಿಲ್ಡ್ರನ್, ಅಂದರೆ ಮಕ್ಕಳಿಗೆ ಒಳ್ಳೇದಲ್ಲ. ಇದನ್ನು ತೆಗೆದು ಇಟ್ಕೊತಾ ಇದ್ದೀನಿ ಸೈಡಲ್ಲಿ. ಆ್ಯಂಡ್ ಇನ್ನೂ 2 ಬ್ರೆಡ್ ಇದೆ, ಇದನ್ನು ಹಾಕೊಂಡ್ಬಿಡ್ತೀನಿ. ನಮ್ಮ ಹೊಸ ಗ್ಯಾಸ್ ಅಡ್ಜಸ್ಟ್ ಆಗ್ತಾ ಇಲ್ಲ ನನಗೆ, ಭಯಂಕರ ಪವರ್ಫುಲ್ ಇದೆ. ಸ್ವಲ್ಪ ಆಯಿಲ್ ಹಾಕೊತೀನಿ. ಆ್ಯಕ್ಚುಲಿ ನಾನು ಪ್ರೊಫೆಷ್ನಲ್ ಕುಕ್ಕೇ ಅಲ್ಲ, ಬಟ್ ನೀವು ಸಪೋರ್ಟ್ ಮಾಡ್ತಾ ಇರೋದು ನನಗಂತೂ ಸಖತ್ ಖುಷಿ ಆಗ್ತಾ ಇದೆ. ಬಟ್ ಡೆಫಿನೆಟ್ಲಿ ಎವ್ರಿ ವಿಡಿಯೋ ಇಂಪ್ರೂವ್ಮೆಂಟ್ ತೋರಿಸ್ತೀನಿ. ಆ್ಯಂಡ್ ಇಂಪ್ರೂವ್ಮೆಂಟ್ ಇರುತ್ತೆ ನನ್ನ ವಿಡಿಯೋಸಲ್ಲಿ. ಆ್ಯಂಡ್ ಆದಷ್ಟು ಪ್ರೊಫೆಷ್ನಲಿ ನಾನು ನಿಮಗೆ ತೋರ್ಸೋಕ್ಕೆ ಟ್ರೈ ಮಾಡ್ತೀನಿ. ಸೊ ಇನ್ನೇನು 2 ಪೀಸ್ ಬ್ರೆಡ್ ಇಟ್ಟಿದ್ನೋ ಅದನ್ನು ಫ್ರೈ ಮಾಡ್ಕೊತಾ ಇದ್ದೀನಿ. ಆಲ್ಮೋಸ್ಟ್ ಫ್ರೈ ಆಯಿತು, ನಮ್ಮ ಬ್ರೆಡ್ಸು ಕಂಪ್ಲೀಟ್ ಆಯಿತು. ನಮ್ಮ ಬ್ರೆಡ್ಡನ್ನ ಸೈಡ್ಗೆ ಇಡ್ತಾ ಇದ್ದೀನಿ. ಆ್ಯಂಡ್ ಆಲ್ಮೋಸ್ಟ್ ಆಯಿತು. 1 ನಿಮಿಷ ಕ್ಲೀನ್ ಮಾಡ್ಕೊತೀನಿ. ಸೊ ಎಲ್ಲ ಇಂಗ್ರೀಡಿಯೆಂಟ್ಸ್ ರೆಡಿ ಇದೆ. ನಮ್ಮ ಬ್ರೆಡ್ ಕೂಡ ರೆಡಿ ಮಾಡಿ ಇಟ್ಟಿದ್ದೀನಿ. ಇವಾಗ ಮೇನ್ ನಮ್ಮ ಎಗ್ಸ್. ಸೊ ಫಸ್ಟು ನಾನು ನಮ್ಮ ಪ್ಯಾನಲ್ಲಿ ಆಯಿಲ್ ಹಾಕೊತಾ ಇದ್ದೀನಿ. ತುಂಬ ಲೋ ಫ್ಲೇಮಲ್ಲಿ ಇರಬೇಕು. ಆ್ಯಂಡ್ ಹೈ ಫ್ಲೇಮಲ್ಲಿದ್ದರೆ ಎಗ್ಗು ಕಂಪ್ಲೀಟ್ ಆಗಿ ಬೆಂದೋಗುತ್ತೆ ಆ್ಯಂಡ್ ಆ ಕ್ರೀಮಿ ಟೆಕ್ಸ್ಚರ್ ಬರೋದೇ ಇಲ್ಲ. ಆ್ಯಂಡ್ ಕ್ರೀಮಿ ಎಗ್ ಸ್ಯಾಂಡ್ವಿಚ್ ಅಂತ ಹೇಳೋಕ್ಕಾಗೋದೇ ಇಲ್ಲ. ಆದಷ್ಟು ಲೋ ಫ್ಲೇಮಲ್ಲೇ ಇರಲಿ. ಸೊ ನಮ್ಮ ಹಂಚು ಬಿಸಿ ಆಗ್ತಾ ಇದೆ. 2 ಎಗ್ ಯೂಸ್ ಮಾಡ್ತಾ ಇದ್ದೀನಿ. ಹಂಚು ಕಂಪ್ಲೀಟಾಗಿ ಬಿಸಿಯಾಗಿದೆ. ಸೊ ಇದಕ್ಕೆ ನಾನು ಬ್ರೌನ್ ಎಗ್ಸೇ ಯೂಸ್ ಮಾಡ್ತಾ ಇದ್ದೀನಿ. ಎಗ್ ಹಾಕಿದೆ. ಆ್ಯಂಡ್ ಇಮಿಡಿಯೇಟಾಗಿ ಟೈಮ್ ವೇಸ್ಟ್ ಮಾಡೋಕ್ಕೆ ಹೋಗ್ಬಿಡಿ. ಒಂಚೂರು ಪನ್ನೀರ್ ಹಾಕ್ಕೊಳ್ಳಿ. ಅದಾದಮೇಲೆ ಚೀಸ್ ಹಾಕ್ಕೊತಾ ಇದ್ದೀನಿ. ಗ್ರೀನ್ ಚಿಲ್ಲೀಸ್ ಯೂಸ್ ಮಾಡ್ತಾ ಇದ್ದೀನಿ. ಆ್ಯಂಡ್ ಫೈನಲಿ ಸಾಲ್ಟ್. ಇವಾಗ ಏನು ಮಾಡಿ, ನಿಮ್ಮ ಸ್ಟವ್ನ ಆಫ್ ಮಾಡಿಬಿಡಿ. ಅಷ್ಟೇ, ಮುಗಿದೋಯ್ತು. ಆಫ್ ಆಗಿದ ತಕ್ಷಣ ಇದನ್ನು ಸ್ಕ್ರ್ಯಾಂಬಲ್ ಮಾಡಿ. ನೋಡಿ, ಕಂಪ್ಲೀಟಾಗಿ ಬೇಯಿಸಬಾರ್ದು. ಇದನ್ನ ಸ್ಕ್ರ್ಯಾಂಬಲ್ ಮಾಡ್ಕೊಳ್ಳಿ. ಸಾಫ್ಟಾಗಿ ಟೆಕ್ಸ್ಚರ್ ಬರಬೇಕು, ಯಾಕೆಂದರೆ ಇದರಲ್ಲಿ ಚೀಸ್ ಇದೆ. ನೋಡಿ ಆಲ್ಮೋಸ್ಟ್ ಆಗೋಯ್ತು. ನೋಡಿ ಇಷ್ಟೇ. ನೀವು ಎಗ್ಗನ್ನು ಫುಲ್ ಬೇಯಿಸಿದ್ರೆ ಈ ಥರ ಟೆಕ್ಸ್ಚರ್ ಬರಲ್ಲ. ಸೊ ನೋಡಿ, ಇದೇ ನಮ್ಮ ಟೆಕ್ಸ್ಚರ್, ಇದೇ ಫೈನಲ್ ಪ್ರಾಡಕ್ಟ್. ಈ ಥರ ಬರಬೇಕು. ಇದನ್ನ ಏನು ಮಾಡಿ, ಒಂದು ಬ್ರೆಡ್ ತಗೊಂಡು ಚೀಸ್ ಥರ ಹಾಕೊತೀನಿ. ಇನ್ನೇನು ಮಿಕ್ಕಿದೆಯೋ ಅದನ್ನು ಹಾಕೊತಾ ಇದ್ದೀನಿ. ವೆರಿ ನೈಸ್. ಇದನ್ನು ಕ್ಲೋಸ್ ಮಾಡಿಬಿಡಿ. ಇನ್ನೊಂದು ಬ್ರೆಡ್ ತಗೊಂಡು ಆಲ್ಮೋಸ್ಟ್ ರೆಡಿ ಆಯಿತು ನಮ್ಮ ಎಗ್ ಸ್ಯಾಂಡ್ವಿಚ್ಚು. ಸೊ ಇದು ಒಳಗಡೆ ನಾನು ಕ್ರೀಮಿ ಎಗ್ ಹಾಕಿದ್ದೀನಿ. ಆ್ಯಂಡ್ ನನಗೆ ಈ ಸೈಡ್ ಪಾರ್ಟ್ ಇಷ್ಟ ಆಗಲ್ಲ, ಅದಕ್ಕೆ ಯಾವಾಗೂ ಆ ಸೈಡ್ ಪಾರ್ಟ್ನ ತೆಗೆದುಬಿಡ್ತೀನಿ. ಈ ಥರ ನಾನು ನೋಡಿ ಹಿಂಗೆ ಕಟ್ ಮಾಡ್ಕೊಂಬಿಡಿ. ಚೆನ್ನಾಗಿರಲ್ಲ ಅದು. ಮಕ್ಕಳುಗಳಿಗೂ ತಿನ್ನೋಕ್ಕೆ ಚೆನ್ನಾಗಿರುತ್ತೆ. ಇದಿಲ್ಲ ಅಂದರೆ ತೆಗೆದು ಕಂಪ್ಲೀಟಾಗಿ ಕಟ್ ಮಾಡ್ಕೊಳ್ಳಿ.
ವಾವ್, ಸೂಪರ್. ಮ್ಯೂಟೆಂಟ್ ಶೆಫ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ, ಯಾಕೆಂದ್ರೆ ಇದೇ ಥರ ಡೆಲಿಷಿಯಸ್ ಟೇಸ್ಟಿ ರೆಸಿಪೀಸ್ನ ತಗೊಂಡ್ಬರ್ತಾನೆ ಇರ್ತೀನಿ. ಹಿಂಗೆ ನೋಡ್ತಾ ಇರಿ, ಹಿಂಗೆ ಪ್ರೀತಿ ಕೊಡ್ತಾ ಇರಿ. ಮತ್ತೆ ಬರ್ತೀನಿ ಇನ್ನೊಂದು ರೆಸಿಪಿ ತಗೊಂಡು. ಅಲ್ಲಿ ತನಕ ಬಾಯ್.